Thessalonians chapter 5. 1 ಥೆಸಲೋನಿಕ It's a ಅಧ್ಯಾಯ 5. very small verse. ಬಹಳ ಚಿಕ್ಕ ವಚನ. Sometimes we ask ourselves, what is the will of God for me? ನಾವು ಕೆಲವು ಸಲ ಕೇಳ್ತೀವಿ, ದೇವರ ಚಿತ್ತವೇನಾಗಿದೆ ನನಗೆ. Many people say, Brother Zach, how can I find God's will for me? ಬಹಳಷ್ಟು ಜನ ನನಗೆ ಕೇಳ್ತಾರೆ, ಸಹೋದರ ಝ್ಯಾಕ್ ಅವರೇ, ದೇವರ ಚಿತ್ತವನ್ನು ನಾನು ಹೇಗೆ ಕಂಡುಕೊಳ್ಳೋದು? Okay, I don't know whether you're supposed to be a teacher or a sweeper or engineer or what, I don't know. ನನಗೆ ಗೊತ್ತಿಲ್ಲ ನೀವು ಏನಾಗಬೇಕು, ಒಬ್ಬ ಶಿಕ್ಷಕನಾಗಬೇಕಾ ಅಥವಾ ಗುಡಿಸೋನಾಗಬೇಕಾ ಅಥವಾ ಇಂಜಿನಿಯರ್ ಆಗಬೇಕಾ, ಅದು ನನಗೆ ಗೊತ್ತಿಲ್ಲ. But this I know is God's will for all of you. ಆದರೆ ಇದು ನನಗೆ ಗೊತ್ತಿದೆ, ನೀವು ಎಲ್ಲರಿಗೂ ದೇವರ ಚಿತ್ತ ಅಂತ. And for me. ಅದು ನನಗೆ ಕೂಡ. 1 Thessalonians 5 verse 18. 1 ಥೆಸಲೋನಿಕ 5:18 ವಚನ. It says here clearly, this is God's will for you. ಇದು ದೇವರ ಚಿತ್ತ ಅಂತ ಹೇಳುತ್ತೆ ಇದು. So other things we don't know what is God's will. This we definitely know. ಬೇರೆ ವಿಷಯಗಳಲ್ಲಿ ನಮಗೆ ಗೊತ್ತಿಲ್ಲ, ಆದರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ದೇವರ ಚಿತ್ತ ಅಂತ. That's written in your Bible. ಅದು ನಿಮ್ಮ ಸತ್ಯವೇದದಲ್ಲಿ ಕೂಡ ಬರೆಯಲ್ಪಟ್ಟಿದೆ. Don't pray again what is God's will for you. ಈ ವಿಷಯದಲ್ಲಿ ನೀವು ಮತ್ತೆ ಪ್ರಾರ್ಥನೆ ಮಾಡಬೇಡಿ ಯಾವುದು ದೇವರ ಚಿತ್ತ. Start here. ಇಲ್ಲಿ ಪ್ರಾರಂಭಿಸಿ ನೀವು. This is where I started. ಇಲ್ಲೇ ನಾನು ಪ್ರಾರಂಭಿಸಿದ್ದು. I said, Lord, many areas I don't know your will. ಬಹಳಷ್ಟು ಕ್ಷೇತ್ರಗಳಲ್ಲಿ ಕರ್ತನೆ ನನಗೆ ಗೊತ್ತಿಲ್ಲ ನಿನ್ನ ಇಚ್ಛೆ. But one area I know your will. ಈ ಒಂದು ಕ್ಷೇತ್ರದಲ್ಲಿ ನನಗೆ ನಿನ್ನ ಚಿತ್ತ ಗೊತ್ತಿದೆ. That in everything in my life I must give thanks. ನಾನು ಎಲ್ಲಾ ವಿಷಯದಲ್ಲೂ ನಾನು ಕರ್ತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. When good things come, give thanks to the Lord. ಒಳ್ಳೆಯ ಕಾರ್ಯ ಬಂದಾಗ ಅದಕ್ಕೆ ಕೃತಜ್ಞತೆ ಹೇಳಬೇಕು. When things which I think are bad, I give thanks because God is going to work that for my good. ಇನ್ನು ಕೆಲವು ಕಾರ್ಯಗಳಲ್ಲಿ ಅದು ನಾನು ಯೋಚನೆ ಮಾಡ್ತೀನಿ ಅದು ನನಗೆ ಕೆಟ್ಟದ್ದು ಅಂತ, ಅಲ್ಲಿ ಕೂಡ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. If I get what I want, give thanks. ನಾನು ಬಯಸಿದ್ದು ನನಗೆ ಸಿಕ್ಕಿದ್ರೆ ನನಗೆ ಕೃತಜ್ಞತೆ. If I don't get what I want, give thanks. ನಾನು ಬಯಸಿದ್ದು ಸಿಕ್ಕಿಲ್ಲ ಅಂದ್ರೂ ನಾನು ದೇವರಿಗೆ ಕೃತಜ್ಞತೆ. When people appreciate you, give thanks to God. When people criticize you, give thanks to God. ಜನರು ನಿಮ್ಮನ್ನ ಮೆಚ್ಚಿಕೊಂಡ್ರು ದೇವರಿಗೆ ಕೃತಜ್ಞತೆ ಹೇಳಿ, ಜನರು ನಿಮ್ಮನ್ನು ದೂಷಿಸಿದ್ರು ದೇವರಿಗೆ ಕೃತಜ್ಞತೆ ಹೇಳಿ. ಎಲ್ಲದರಲ್ಲಿಯೂ I know God's will for me. ಅದು ನನಗೆ ದೇವರ ಚಿತ್ತವಾಗಿದೆ. Everything that happens to me every day, I must give thanks. Thank you, Lord. ಪ್ರತಿ ದಿವಸ ನನಗೆ ಏನೆಲ್ಲ ನಡೆಯುತ್ತೋ ಅದರ ಎಲ್ಲದರಲ್ಲೂ ನಾನು ದೇವರಿಗೆ ಕೃತಜ್ಞತೆಯನ್ನು ಹೇಳಿ. Lord, you're teaching me something. ಕರ್ತನೆ ನೀನು ಏನೋ ಕಲಿಸ್ತಾ ಇದೀಯಾ ನನಗೆ. All the time God is giving me a free education. ಎಲ್ಲ ಸಮಯದಲ್ಲೂ ದೇವರು ನನಗೆ ಉಚಿತ ಬೋಧನೆಯನ್ನ ಕೊಡ್ತಾ ಇದ್ದಾನೆ. To make me more and more like Jesus Christ. ಯೇಸು ಸ್ವಾಮಿಯ ತರ ನಾನು ಮಾರ್ಪಾಡಾಗಬೇಕು ಅಂತ ನನಗೆ ಕಲಿಸ್ತಾ ಇದ್ದಾರೆ. And let's begin here. In everything give thanks. ಇಲ್ಲಿ ನಾವು ಪ್ರಾರಂಭಿಸೋಣ, ಎಲ್ಲದರಲ್ಲೂ ಕೃತಜ್ಞತೆಯನ್ನು ಮಾಡಿರಿ. I don't know if you've ever heard a message like that in your life. ನಿಮ್ಮ ಜೀವಿತದಲ್ಲಿ ಎಲ್ಲಾದರೂ ಈ ತರ ಒಂದು ಸಂದೇಶವನ್ನು ಕೇಳಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. They talk about finding God's will in so many other areas. ಬಹಳಷ್ಟು ಕ್ಷೇತ್ರಗಳಲ್ಲಿ ದೇವರ ಚಿತ್ತವನ್ನು ಕಂಡುಕೊಳ್ಳೋದ್ರ ಬಗ್ಗೆ ನೋಡ್ತೀವಿ. But we don't know God's will in so many areas. ಬಹಳಷ್ಟು ಕ್ಷೇತ್ರಗಳಲ್ಲಿ ನಮಗೆ ದೇವರ ಚಿತ್ತ ಗೊತ್ತಿಲ್ಲ. It's not easy to find out whom you should marry, what job you should take. ಯಾವ ಕೆಲಸ ಮಾಡಬೇಕು, ಯಾರನ್ನ ಮದುವೆ ಆಗಬೇಕು, ಅದು ಸುಲಭವಲ್ಲ ಕಂಡುಕೊಳ್ಳೋದು. Where you should live. ನೀವು ಎಲ್ಲಿ ಜೀವಿಸಬೇಕು. Should I build a house or not, or should I rent a house? ನಾನು ಮನೆ ಕಟ್ಟಬೇಕಾ ಅಥವಾ ಬಾಡಿಗೆ ಮನೆಯಲ್ಲಿ ಇರಬೇಕಾ? So many things. ಬಹಳಷ್ಟು ವಿಷಯಗಳು. But one thing we know. ಆದರೆ ಒಂದು ವಿಷಯ ಗೊತ್ತು. This is God's will in every situation in your life. Give thanks to God. ಇದು ಎಲ್ಲ ಪರಿಸ್ಥಿತಿನಲ್ಲೂ ದೇವರ ಚಿತ್ತವಾಗಿದೆ, ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ. Why not start there? ಯಾಕೆ ಅಲ್ಲಿ ಪ್ರಾರಂಭಿಸಬಾರದು ನಾವು? Here is another verse in Philippians 2. ಫಿಲಿಪ್ಪಿ 2ರಲ್ಲಿ ಇನ್ನೊಂದು ವಚನ ಇದೆ. Philippians 2. ಫಿಲಿಪ್ಪಿ 2. This is written in God's will, in God's book. ದೇವರ ಪುಸ್ತಕದಲ್ಲಿ ಬರೆದಿದೆ ಇದು. And is told here, this is what will please God. ಇದು ದೇವರಿಗೆ ಮೆಚ್ಚಿಸುವಂತದ್ದಾಗಿದೆ ಅಂತ. See, it says in verse 13, Philippians 2 verse 13. 2:13ರಲ್ಲಿ ಹೀಗೆ ಹೇಳುತ್ತೆ. God, I don't know if it is like that in Kannada, God is at work in you to will and to do his good pleasure. ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವಂತವನಾಗಿದ್ದಾನೆ. You're not doing it. God is working inside you through the Holy Spirit. ಇಲ್ಲಿ ನೀವು ಮಾಡ್ತಾ ಇಲ್ಲ, ಪವಿತ್ರಾತ್ಮನ ಮುಖಾಂತರ ದೇವರು ಮಾಡ್ತಾ ಇದ್ದಾರೆ. To do his will. ಆತನ ಚಿತ್ತವನ್ನು ಮಾಡಲಿಕ್ಕೆ. What is his will? ಆತನ ಉದ್ದೇಶ ಏನಾಗಿದೆ? That's written in the next verse.
ಮುಂದಿನ ವಚನದಲ್ಲಿ ನೋಡಿರಿ, everything in your life you must do without grumbling and without arguing or disputing. ಇಲ್ಲಿ ಗುಣಗುಟ್ಟದೆಯೂ ವಿವಾದವಿಲ್ಲದೆಯೋ ಎಲ್ಲವನ್ನೂ ಮಾಡಿರಿ ಅಂತ ಹೇಳುತ್ತೆ. That's wonderful. So 2 areas now we have found God's will. ನಾವು 2 ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕಂಡುಕೊಳ್ಳಬಹುದು. First one is, ಮೊದಲನೆಯದು, in everything give thanks. ಎಲ್ಲದರಲ್ಲೂ ನೀವು ಕೃತಜ್ಞತೆಯನ್ನು. And second, ನಂತರ, in everything do it without grumbling and without complaining or arguing or any such thing. ಎಲ್ಲ ವಿಷಯದಲ್ಲೂ ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಮಾಡಿರಿ ಅಂತ ಹೇಳುತ್ತೆ. Are you doing that? ನೀವು ಹಾಗೆ ಮಾಡ್ತಾ ಇದ್ದೀರಾ? Are you trying to do that? ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? If you are sincere, it says God will work in you to help you to do it. ನೀವು ಯಥಾರ್ಥ ಚಿತ್ತದವರಾಗಿದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಆಯಾ ಪ್ರಯತ್ನವನ್ನು ಉಂಟು ಮಾಡ್ತಾರೆ ಅಂತ ಹೇಳುತ್ತೆ. I'll tell you honestly, this was my prayer for many years. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದು ನನ್ನ ಪ್ರಾರ್ಥನೆಯಾಗಿದೆ ಬಹಳ ವರ್ಷಗಳು. I have never in my life even once prayed, Lord take me to this country or that country to preach the gospel. ನಾನು ನನ್ನ ಜೀವಿತದಲ್ಲಿ ಈವನು ಒಂದು ಸಲ ಕೂಡ ಪ್ರಾರ್ಥನೆ ಮಾಡಿಲ್ಲ, ನಾನು ಬೋಧನೆ ಪ್ರಸಂಗ ಮಾಡ್ಲಿಕ್ಕೆ ಈ ದೇಶಕ್ಕೆ ಆ ದೇಶಕ್ಕೆ ಕರೆದುಕೊಂಡು ಹೋಗುವಂತ, take me to this state or that state in India. ಈ ಭಾರತದಲ್ಲಿ ಈ ರಾಜ್ಯಕ್ಕೆ ಆ ರಾಜ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಕೇಳಿಲ್ಲ ನಾನು. I have never asked God for such things. ಅಂತ ವಿಷಯಗಳಿಗೆ ನಾನು ಯಾವತ್ತೂ ಪ್ರಾರ್ಥನೆ ಮಾಡಿಲ್ಲ. I have said, Lord help me to give thanks in everything. ನಾನು ಏನು ಪ್ರಾರ್ಥನೆ ಮಾಡಿದ್ದೀನಿ ಅಂದ್ರೆ, ಎಲ್ಲದರಲ್ಲೂ ನಿನಗೆ ಕೃತಜ್ಞತೆಯನ್ನು ಮಾಡಿ ಸಹಾಯ ಮಾಡು. Help me to love my wife like Christ loved me. ನನ್ನನ್ನು ಕ್ರಿಸ್ತನು ಹೇಗೆ ಪ್ರೀತಿಸಿದನೋ ಹಾಗೆ ನನ್ನ ಹೆಂಡತಿಯನ್ನ ಪ್ರೀತಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. Help me to bring up my children in a God fearing way so they will honor you when they grow up. ದೇವರ ಭಯದಲ್ಲಿ ನನ್ನ ಮಕ್ಕಳನ್ನ ಬೆಳೆಸಲಿಕ್ಕೆ ನನಗೆ ಸಹಾಯ ಮಾಡು, ಅವರು ಮುಂದೆ ನಿನಗೆ ಮಹಿಮೆಪಡಿಸಲಿ ಅಂತ. Not they'll be great preachers, but that they live godly lives. That's more important. ಅವರು ದೊಡ್ಡ ಪ್ರಸಂಗಿಗಳಾಗಬೇಕು ಅಂತಲ್ಲ, ಆದ್ರೆ ಅದು ದೈವಿಕ ಜೀವಿತವನ್ನ ನಡೆಸಲಿ ಅಂತ. Because becoming a preacher is a matter of honor. ಒಬ್ಬ ಪ್ರಸಂಗಿ ಆಗುವಂಥದ್ದು ಅದು ಗೌರವದ ವಿಷಯ. If you want to be a preacher or an elder, you can be seeking honor. ನೀವು ಒಬ್ಬ ಪ್ರಸಂಗಿ ಅಥವಾ ಹಿರಿಯನ ಆಗಬೇಕು, ಸಭಾ ಹಿರಿಯನ ಆಗಬೇಕು ಅಂದ್ರೆ ಅದು ಒಂದು ಗೌರವದ ಸ್ಥಾನ. Very dangerous. ಅದು ಬಹಳ ಭಯಾನಕವಾದ. Because you can become proud and then God will push you down. ಯಾಕೆ ಅಂದ್ರೆ ಅದರಿಂದ ನೀವು ಅಹಂಕಾರಿಗಳಾದ್ರೆ ದೇವರು ನಿಮ್ಮನ್ನ ಕೆಳಗಡೆ ತಳ್ಳಿಬಿಡ್ತಾನೆ. Don't seek for such things. ಅದನ್ನ ಹುಡುಕಬೇಡಿ ನೀವು. I can stand before God today and say I never in my life sought for that. ನಾನು ದೇವರ ಮುಂದೆ ಸಾಕ್ಷಿ ಹೇಳ್ತೀನಿ, ನಾನು ಇದನ್ನ ಯಾವತ್ತೂ ನನ್ನ ಜೀವಿತದಲ್ಲಿ ಹುಡುಕಲಿಲ್ಲ. I wanted to live a godly life. ನಾನು ದೈವಿಕ ಜೀವಿತವನ್ನ ಜೀವಿಸಲಿಕ್ಕೆ ಬಯಸ್ತೀನಿ. And I was so defeated in my life. ನಾನು ಬಹಳಷ್ಟು ಹಿಂಜಾರಿದ್ದೇನೆ ನನ್ನ ಜೀವಿತದಲ್ಲಿ. Think blessed are the pure in heart for they will see God. ಇಲ್ಲಿ ನಮ್ಮ ವಚನ ಇದೆ, ಶುದ್ಧ ಹೃದಯವುಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು. I was born again when I was 19 and a half. ನಾನು 19.5 ವರ್ಷದವನಾಗಿದ್ದಾಗ ಹೊಸದಾಗಿ I asked Jesus to come into my heart. ಯೇಸು ಸ್ವಾಮಿಗೆ ನನ್ನ ಹೃದಯದಲ್ಲಿ ಬರಲಿಕ್ಕೆ ಆಹ್ವಾನಿಸಿದೆ. I was working in the Indian Navy. ಭಾರತೀಯ ನೌಕಾದಳದಲ್ಲಿ ನಾನು ಕೆಲಸ ಮಾಡ್ತಾ Christ came into my life. ಕ್ರಿಸ್ತನು ನನ್ನ ಜೀವಿತದಲ್ಲಿ ಬಂದನು. Things began to change in my life. ನನ್ನ ಜೀವಿತದಲ್ಲಿ ಬದಲಾವಣೆಗಳು ಬಂತು. I began to behave like a Christian in the midst of my place of work. ನಾನು ಕೆಲಸ ಮಾಡೋ ಸ್ಥಳದಲ್ಲಿ ನಾನು ಕ್ರೈಸ್ತನ ತರ ನಡ್ಕೊಳ್ತಾ ಇದ್ದೆ. Stopped going to the cinemas. ಸಿನಿಮಾ ಹೋಗೋದನ್ನ ನಿಲ್ಲಿಸ್ಬಿಟ್ಟೆ. Started reading the Bible every day. ದೇವರ ವಾಕ್ಯವನ್ನ ಪ್ರತಿ ದಿವಸ ಓದ್ತಾ ಇದ್ದೆ. Started going to church. ಸಭೆಗಳಿಗೆ ಹೋಗ್ತಾ ಇದ್ದೆ. ನಾನು started fighting against my bad thoughts. ನನ್ನ ಅಶುದ್ಧ ಯೋಚನೆಗಳ ವಿರುದ್ಧವಾಗಿ ಹೋರಾಡ್ತಾ ಇದ್ದೆ. Fighting against my anger. ನನ್ನ ಕೋಪದ ವಿರುದ್ಧವಾಗಿ ಹೋರಾಡ್ತಾ ಇದ್ದೆ. I was just like you with all these weaknesses. ಈ ಎಲ್ಲ ಒಂದು ಬಲಹೀನತೆಗಳಿಂದ ನಿಮ್ಮ ತರನೇ ಇದ್ದೆ ನಾನು. And for years and years and years I was fighting against ththese things. ಬಹಳಷ್ಟು ವರ್ಷಗಳ ಕಾಲ ಇದರ ವಿರುದ್ಧವಾಗಿ ನಾನು ಹೋರಾಡ್ತಾ ಇದ್ದೆ. And I read a word like this in Philippians 4 verse 4. ಫಿಲಿಪ್ಪಿ 4:4 ಈ ವಚನವನ್ನು ಓದಿದೆ. Rejoice in the Lord always. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. That was one of the verses that challenged me. ಆ ಒಂದು ವಚನ ನನಗೆ ಬಹಳ ಸವಾಲಾಗಿತ್ತು. I said, Lord, that's written so clearly in the Bible. ಇದು ಬಹಳ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಕರ್ತನೆ. If I have a pure heart, ನನಗೆ ಶುದ್ಧ ಹೃದಯವಿದ್ದರೆ I will rejoice always. ನಾನು ಯಾವಾಗಲೂ ಕರ್ತನಲ್ಲಿ ಸಂತೋಷ. See, that is the mark of being in God's presence. ಕರ್ತನ ಪ್ರಸನ್ನತೆಯಲ್ಲಿ ಇರೋದಕ್ಕೆ ಒಂದು ಗುರುತಾಗಿದೆ ಇದು. Rejoicing always. ಯಾವಾಗಲೂ ಸಂತೋಷ ಪಡೋದು. Never grumbling. ಯಾವಾಗಲೂ ಗುಣಗುಟ್ಟದಿರೋದು, ದೂಷಣೆ ಹೇಳದೇ ಇರುವಂತದ್ದು. Never gloomy or in a bad mood. ಬೇಸರದಲ್ಲಿರೋದು, ಮನಗುಂದಿರೋದು. And I did not get that all in 1 year.
ಅದೆಲ್ಲ ನನಗೆ ಒಂದು ವರ್ಷದಲ್ಲಿ ಬಂದಂಥದ್ದಲ್ಲ. I said, Lord, I want it for years and years and years. And it became true finally. ವರ್ಷಗಳ ಕಾಲ ನಾನು ನನಗೆ ಬೇಕು ಅಂತ ಕೇಳ್ತಾ ಇದ್ದು ನನಗೆ ಕ್ರಮೇಣ ನನಗೆ ಬಂದಿತ್ತು. When they dig for gold in the gold mines, ಒಂದು ಬಂಗಾರದ ಗಣಿಯಲ್ಲಿ ಅದನ್ನ ಅವರು ಅಗದಾಗ ಬಂಗಾರಕ್ಕಾಗಿ, in Kolar gold fields there's a gold mine in ಕೋಲಾರದಲ್ಲಿ ಒಂದು ಕರ್ನಾಟಕ ಕೋಲಾರ ಜಿಲ್ಲೆಯಲ್ಲಿ ಆ ಒಂದು ಚಿನ್ನದ ಗಣಿ ಇದೆ. If you dig 10 feet you won't find it. ನೀವು 10 ಅಡಿ ಅಗದ್ರೆ ಅಲ್ಲಿ ಸಿಗೋಲ್ಲ. You dig 100 feet also you won't find it. 100 ಅಡಿ ಅಗದ್ರೂ ಸಿಗೋದಿಲ್ಲ ಅಲ್ಲಿ. You got to dig some 10,000 feet into the ground and there the gold is there. 10,000 ಅಡಿಗಳು ನೀವು ಕೊರೆದು ಒಳಗಡೆ ಹೋದ್ರೆ ಅಲ್ಲಿ ಚಿನ್ನದ ಗಣಿ. And those who find it become very rich. ಅದನ್ನ ಪಡೆದುಕೊಂಡ್ರೆ ನಾವು ಶ್ರೀಮಂತರಾಗ್ತೀವಿ. So it's like that in the Christian life. ಹಾಗೆ ಕ್ರಿಸ್ತಿಯ ಜೀವಿತದಲ್ಲಿ ಕೂಡ. We dig for 10 feet and say, oh, I didn't get it. ನಮಗೆ 10 ಅಡಿ ನಾವು ತೋಡ್ಬಿಟ್ಟು ಇಲ್ಲ ನನಗೆ ಸಿಕ್ಕಿಲ್ಲ ಅಂತ ಹೇಳ್ತೀವಿ. Pray a little and try a little bit, nothing happened. ನಾವು ಸ್ವಲ್ಪ ಪ್ರಯತ್ನ ಮಾಡಿ ಸ್ವಲ್ಪ ಪ್ರಾರ್ಥನೆ ಮಾಡಿ ನನಗೆ ಸಿಕ್ಕಿಲ್ಲ ಅಂತ then you give up. ನಾವು ಬಿಟ್ಬಿಡ್ತೀವಿ ಅದನ್ನು. You will never come to this life of rejoicing always. ಈ ಒಂದು ಜೀವಿತ ಯಾವಾಗಲೂ ಸಂತೋಷ ಪಡುವಂತ ಜೀವಿತಕ್ಕೆ ನೀವು ಬರೋದಿಲ್ಲ. But like those gold diggers, ಆದ್ರೆ ಆ ಬಂಗಾರವನ್ನು ಅಗೆಯುವಂತವರು, I'm going to find this, dig, I'm going to find it, I don't care how long it takes. ಎಷ್ಟು ಸಮಯ ತೆಗೆದುಕೊಂಡ್ರೂ ಪರವಾಗಿಲ್ಲ, ನಾನು ಇದನ್ನ ಹುಡುಕ್ತೀನಿ, ನಾನು ತೆಗಿತೀನಿ ಅಂತ ಹೇಳಿ. Years you get tired digging. ಅವರು ಆ ಪ್ರಯತ್ನ ಮಾಡ್ತಾ ಇದ್ರು ವರ್ಷದಿಂದ ವರ್ಷಕ್ಕೆ. Suddenly they get that gold. ಅದನ್ನ ತಕ್ಷಣ ಅವರಿಗೆ ಆ ಬಂಗಾರ ಸಿಗುತ್ತೆ. That's how they dig for diamonds in South Africa and they find it there. ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾದಲ್ಲಿ ಕೂಡ ಅಲ್ಲಿ ವಜ್ರಕ್ಕಾಗಿ ಕೂಡ ಹಾಗೆ ಆಗಿದ್ದಾರೆ. See, there are many things you get on the surface of the earth also. ಬಹಳಷ್ಟು ವಿಷಯಗಳು ನಮಗೆ ಈ ಭೂಮಿಯ ಮೇಲೆ ಕೂಡ ಸಿಗುತ್ತೆ. Good things. ಒಳ್ಳೆಯದು. Oranges and bananas and ಬಾಳೆಹಣ್ಣು ಮತ್ತು ಕಿತ್ತಳೆ ಹಣ್ಣು and cashew nuts and ಈ ಗೋಡಂಬಿ. So many good things to eat. ಬಹಳಷ್ಟು ವಸ್ತುಗಳು ನಾವು ತಿನ್ಲಿಕ್ಕೆ. But they are not as valuable as gold. ಆದ್ರೆ ಬಂಗಾರದಷ್ಟು ಅದಕ್ಕೆ ಬೆಲೆ ಇಲ್ಲ. Really valuable things God has hidden deep in the earth. ನಿಜವಾಗಿ ಬೆಲೆಯುಳ್ಳ ವಸ್ತುಗಳನ್ನ ದೇವರು ಅಡಗಿಸಿಟ್ಟಿದ್ದಾರೆ ಭೂಮಿಯಲ್ಲಿ ಆಳದಲ್ಲಿ. That's a parable in the Christian life also. ಅದು ಒಂದು ಸಾಮ್ಯವಾಗಿದೆ ಕ್ರಿಸ್ತಿಯ ಜೀವಿತದಲ್ಲಿ ಕೂಡ. There are certain things you can get very easily on the surface of the Christian life. ಕ್ರಿಸ್ತಿಯ ಜೀವಿತದ ಸಮತಲದಲ್ಲಿ ಮೇಲೆ ನಿಮಗೆ ಸಿಗುವಂತದ್ದಾಗಿದೆ ಸುಲಭವಾಗಿ ಕೆಲವು ವಿಷಯಗಳು. The meaning, my sins are forgiven. ನಾನು ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿತು. Found a fellowship with good believers, I can clap and sing and be happy. ಒಳ್ಳೆ ವಿಶ್ವಾಸಿಗಳ ಜೊತೆ ಅನ್ಯೋನ್ಯತೆ, ನಾನು ಚಪ್ಪಾಳೆ ತಟ್ಟಿ ಹಾಡ್ತೀನಿ. But your life at home is so miserable and unhappy. ನಿಮ್ಮ ಮನೆಯ ಕುಟುಂಬ ಜೀವಿತ ಬಹಳ ಬೇಸರದಲ್ಲಿದೆ. And your children grow up to be wayward. ನಿಮ್ಮ ಮಕ್ಕಳು ಹಾಗೆ ಸ್ಥಿರವಿಲ್ಲದೆ ಬೆಳೀತಾರೆ. And you're constantly worried about money and afraid of so many things. ನಿಮಗೆ ಬಹಳಷ್ಟು ವಿಷಯಗಳಲ್ಲಿ ಭಯ ಇರುತ್ತೆ, ಹಣದ ಬಗ್ಗೆ ಕಾಳಜಿ ಇರುತ್ತೆ. A little sickness comes and you wonder maybe God doesn't love me. ನಿಮಗೆ ಕೆಲವು ಕಾಯಿಲೆಗಳು ಬಂದ್ರೆ ಮನೆಯಲ್ಲಿ ನಿಮಗೆ ಓ ದೇವರು ನನ್ನನ್ನು ಪ್ರೀತಿಸ್ತಾರ ಅನ್ನೋ ಭಯ ಬರುತ್ತೆ. And some of the things mentioned in the Bible we just never seem to experience. ಬಹಳ ಕೆಲವು ವಿಷಯಗಳು ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು ನಮಗೆ ಅನುಭವವೇ ಇಲ್ಲದೆ ಹೋಗುತ್ತೆ. You got to seek with all your heart. ನಿಮ್ಮ ಪೂರ್ಣ ಹೃದಯದಿಂದ ಇದನ್ನ ಹುಡುಕಬೇಕು. See Jeremiah chapter 29. ಯೆರೆಮೀಯ 29ರಲ್ಲಿ ನಾವು ನೋಡ್ಕೊಳ್ಳೋಣ. Jeremiah 29 29ನೇ ಅಧ್ಯಾಯ and verse 13. 13ನೇ ವಚನ. The Lord says, ಕರ್ತನು ಹೀಗೆ ಹೇಳ್ತಾನೆ, You will seek me and find me when you search for me with all your heart. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. So when you read some verses like the ones I quoted just now, ಈಗ ಹೇಳಿದ ಕೆಲವು ವಚನಗಳನ್ನ ನೀವು ಓದಿದಾಗ, only 3 verses I showed you, there are many more. ಇಲ್ಲಿ ಬಹಳಷ್ಟು ವಾಕ್ಯಗಳಿದೆ, ಆದರೆ ನಾನು 3 ವಾಕ್ಯಗಳನ್ನು ಮಾತ್ರ ನಿಮಗೆ ತೋರಿಸ್ತೀನಿ. Everything give thanks. ಎಲ್ಲದರಲ್ಲೂ ನೀವು ದೇವರಿಗೆ ಕೃತಜ್ಞತೆಯನ್ನು do all things without murmuring and grumbling. ಯಾವುದೇ ವಿವಾದವಿಲ್ಲದೆ ದೂರಿಲ್ಲದೆ ದೇವರಿಗೆ rejoice in the Lord always. ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡಿರಿ. Those are just 3. There are many more. ನಾನು ಇವಾಗ 3 ಹೇಳಿದೆ, ಮತ್ತೆ ಬಹಳಷ್ಟು ಇತರ ವಚನಗಳಿದೆ. Are these good things? ಇದೆಲ್ಲ ಒಳ್ಳೆಯದಾ? Would you like to be with a person who's always giving thanks or always grumbling? ನೀವು ಯಾರ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತೀರಾ? ಯಾವಾಗಲೂ ಕೃತಜ್ಞತೆ ಹೇಳುವಂಥವ್ರ ಅಥವಾ ಯಾವಾಗಲೂ ಗುಣಗುಟ್ಟುವರು ಅಂತಾರ? If you're a type of person who's always giving thanks, ನೀವು ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಹೇಳುವಂಥವ್ರಾದ್ರೆ, many people will like to be with you.
ಬಹಳಷ್ಟು ಜನ ನಿಮ್ಮ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತಾರೆ. Because here's a person who's always giving thanks for everything. ಯಾಕೆ ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾನೆ. Never grumbling or complaining about anything. ಯಾವಾಗಲೂ ಗುಣಗುಟ್ಟೋದಿಲ್ಲ, ದೂಷಣೆಗಳನ್ನು ಹೇಳೋದಿಲ್ಲ, ದೂರ ಹೇಳೋದಿಲ್ಲ. Always rejoicing. ಯಾವಾಗಲೂ ಸಂತೋಷ ಪಡ್ತಾ ಇರುತ್ತಾನೆ. That is how God wants every one of his children to be. ಹಾಗೆ ದೇವರು ತನ್ನ ಎಲ್ಲ ಮಕ್ಕಳು ಜೀವಿಸಬೇಕು ಅಂತ ಬಯಸ್ತಾರೆ.